ರಾಜ್ಯದ ದೊಡ್ಡ ಸಮುದಾಯ ಮತ್ತು ಸ್ವಾಮೀಜಿಗಳ ನಡುವೆ ಬಿರುಕು ಕಾಣಿಸಿಕೊಂಡಿದೆ. ಸ್ವಾಮೀಜಿಗೆ ಸಡ್ಡು ಹೊಡೆದು ಮತ್ತೊಬ್ಬ ಸ್ವಾಮೀಜಿಗೆ ಪಟ್ಟ ಅಭಿಷೇಕ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಈಗ ಒಬ್ಬ ಸ್ವಾಮೀಜಿ ಇರುವಾಗಲೇ ಮತ್ತೊಬ್ಬ ಸ್ವಾಮೀಜಿಯನ್ನ ಆ ಪೀಠಕ್ಕೆ ತಂದು ಕೂರಿಸುವಂತ ಪ್ರಯತ್ನ ಆಯಿತು. ಗಂಗಾ ಮತಸ್ಥರು ಅಂತ ಹೇಳ್ತೀವಲ್ಲ, ಗಂಗಾ ಮತಸ್ಥರು ಸಮುದಾಯದ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪದ ಪೀಠದ ಸ್ವಾಮೀಜಿ ಸಮುದಾಯದ ಅಭಿವೃದ್ಧಿಯಲ್ಲಿ ಸ್ವಾಮೀಜಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವ ಆರೋಪ ಇದೆ. ಸ್ವಾಮೀಜಿಗಳ ನಡೆಗೆ ಮತ್ತೊಬ್ಬ ಸ್ವಾಮೀಜಿ ಅಂದರೆ ಸ್ವಾಮೀಜಿಗಳ ನಡೆಗೆ ಬೇಸತ್ತಿದ್ದಾರೆ. ಹೀಗಾಗಿ ಮತ್ತೊಬ್ಬ ಸ್ವಾಮೀಜಿಯನ್ನ ಆ ಪೀಠದಲ್ಲಿ ಕೂರಿಸುವ, ಪಟ್ಟಾಭಿಷೇಕ ನೆರವೇರಿಸುವ ಉದ್ದೇಶವನ್ನು ಆ ಸಮುದಾಯ ಹೊಂದಿದೆ. ಪರ್ಯಾಯ ಸ್ವಾಮೀಜಿ ಘೋಷಣೆ ಮಾಡಿದ್ದಾರೆ ಗಂಗಾಮತ ಸಮುದಾಯ. ನೂತನವಾಗಿ ವೀರಭದ್ರ ದೀಪಾವಳಿಯವರಿಗೆ ಪಟ್ಟಾಭಿಷೇಕ ಪಟ್ಟಾಧಿಕಾರವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾವೇರಿ ತಾಲೂಕಿನ ನರಸೀಪುರದ ಬಳಿ ಇರುವಂಥ ಮಠ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಮೂಲ ಸ್ಥಳ ಚೌಡಯ್ಯ ದಾಪುರ ಅಲ್ಲಿರುವಂಥ ಐಕ್ಯ ಮಂಟಪದ ಅಭಿವೃದ್ಧಿ ಆಗಿಲ್ಲ. ಆದ್ದರಿಂದ ಪೀಠಾಧ್ಯಕ್ಷರಾಗಿರುವಂಥ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರಂತೆ. ನಮ್ಮ ಸಮಾಜದ ಕುಲ ಬಾಂಧವರೆಲ್ಲರೂ ಬಂದ್ರೆ ಅವರಿಗೆ ಅನ್ನ ಪ್ರಸಾದ ನಮ್ಮ ಮನೆಯಲ್ಲಿ ಮಾಡಿ ಕಳಿಸ್ತಿದ್ವಿ. ಮತ್ತು ಅವರಿಗೆ ಚಹಾಗೆ ಅಥವಾ ನೀರು ಹೇಳಿದ್ರೆ ಎಲ್ಲ ಕೊಟ್ಟು ಕಳಿಸ್ತಿದ್ವಿ. ಇಲ್ಲಿ ಭಾಳ ವರ್ಷದಿಂದ ನಾವು ಅದನ್ನ ಅನುಕರಣೆ ಮಾಡ್ಕೊಂತ ಬಂದಿದ್ವಿ. ಈ ಸಲ ಎಲ್ಲರೂ ನಮ್ಮ ಸಮಾಜದವರು ಮತ್ತು ನಮ್ಮ ಊರಿನವರು ನೀವ ಗುರುಗಳಾಗಲಿ ಅಂತಂದು ಒಂದಿಷ್ಟು ಹೇಳಿದ್ರೆ ಅಂಬಿಕಾಚಾರ್ಯ ಮೇಡಮ್ ಅವರು ಜಗದ್ಗುರುಗಳು ನಮ್ಮ ಸ್ವಾಮೀಜಿ ಗಂಗಾ ಸ್ವಾಮೀಜಿ ಅವರು ಆಗಬೇಕು. ನೀವು ಇಲ್ಲ ಅಂದ್ರೆ ಇದು ಭಾಳ ಸರಿಯಾಗಲ್ಲ. ನೀವಿದ್ರೆ ಇದು ಚೌಡಾಂಪುರ ಗದ್ದಿಗೆ ಅಭಿವೃದ್ಧಿ ಆಗ್ತತಿ. ಇಲ್ಲಿದ್ರೆ ಈ ಮಠ ಗಿಟ ಇವೆಲ್ಲ ನಶಿಸಿ ಹೋಗೋ ಸಂಭವ ಇರ್ತವು. ಆದ್ದರಿಂದ ನೀನು ಇಲ್ಲಿ ಸ್ಥಾನಿಕರಿರೋದ್ರಿಂದ ನಿಮ್ಮ ಗ್ರಾಮನೂ ಅಭಿವೃದ್ಧಿ ಆಗ್ತೈತಿ, ಗದ್ದಿಗೆನೂ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ಮಾಡಿದ್ರು. ನಿಜ ಶರಣ ಅಂಬಿಗರ ಚೌಡಯ್ಯನ ಗದ್ದಿಗೆ ಮುಂದೆ ನಿಂತು ಅವರ ಪಾದಾರವಿಂದಗಳಲ್ಲಿ ಸ್ಮರಿಸುತ್ತಾ ಗಂಗಾಮತ ಸಮುದಾಯದ ಪ್ರಥಮ ಜಗದ್ಗುರು ಶ್ರೀ ಗಂಗಾಧರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ವೇದವ್ಯಾಸ ಪೀಠದ ಬ್ರಹ್ಮಶ್ರೀ ರಾಜು ಗುರುಸ್ವಾಮಿ ಅವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಮಸ್ತ ಗಂಗಾಮತ ಸಮುದಾಯದ ಎಲ್ಲ ಉಪ ಪಂಗಡಗಳವರು ಮತ್ತೆ ಸಮಸ್ತ ಜಾತಿ ಸಮುದಾಯದವರು ಎಲ್ಲೋ ಜಾತ್ಯತೀತ ಧೋರಣೆಯಿಂದ ಏಕೈಕ ಶರಣರ ಭಕ್ತರಾಗಿ ನಾವಿವತ್ತು ಮಹಾತಾಯಿ ಗಂಗೆಗೆ ಗಂಗಾರತಿಯನ್ನು ಸಲ್ಲಿಸಿದೀವಿ. ಆ ಕುಲದೇವತೆಯನ್ನ ಸ್ಮರಿಸುತ್ತಾ ಎಲ್ಲರ ಕುಲದೇವತೆ ಗಂಗಮ್ಮ, ನೀರಿಲ್ಲದ್ರೆ ಇವತ್ತು ಜಗತ್ತೇ ಇಲ್ಲ. ಆ ಜಗತ್ತಿನ ತಾಯಿಗೆ ವಂದಿಸುತ್ತಾ ಆಕೆಯ ಸನ್ನಿಧಾನದಲ್ಲಿ, ತುಂಗಭದ್ರಾ ನದಿಯ ಸನ್ನಿಧಾನದಲ್ಲಿ ಅಂಬಿಗರ ಮಹಾಶರಣ ಅಂಬಿಗರ ಚೌಡಯ್ಯನವರ ದಿವ್ಯ ಕ್ಷೇತ್ರದ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಒಂದೊಂದು ಸಮುದಾಯಗಳಿಗೆ ಒಂದೊಂದು ಪೀಠ ಇದೆ. ಆ ಪೀಠಕ್ಕೆ ಅಧ್ಯಕ್ಷರು ಅಂತ ನೇಮಕ ಮಾಡ್ತಾರೆ. ಪೀಠಾಧ್ಯಕ್ಷರಾದ ನಂತರದಲ್ಲಿ ಸಮುದಾಯದ ಅಭಿವೃದ್ಧಿ, ಸಮುದಾಯದ ಏಳಿಗೆ, ಶೈಕ್ಷಣಿಕವಾಗಿ ಧಾರ್ಮಿಕವಾಗಿಯೂ ಕೂಡ ಗಟ್ಟಿಗೊಳಿಸುವಂಥ ಪ್ರಕ್ರಿಯೆ ಆಗಬೇಕು. ಆದರೆ ಇಲ್ಲಿ ಏನು ಎಡವಟ್ಟಾಗಿದೆ ಅಥವಾ ಸ್ವಾಮೀಜಿಗಳ ವಿರುದ್ಧ ಇರುವಂಥ ಆರೋಪಗಳೇನು ಅಂತ? ದಶರಥ್, ನಿಜ. ಯಾಕಂದ್ರೆ ಈಗಾಗಲೇ ಸಮುದಾಯದ ಪ್ರಕಾರ ಒಬ್ಬೊಬ್ಬ ಸ್ವಾಮೀಜಿಗಳನ್ನ ಆಯಾ ಸಮುದಾಯದ ಜನ ನೇಮಕ ಮಾಡ್ತಾರೆ. ಏನೇ ಇಲ್ಲಿ ಅಂದ್ರೆ ಸಮುದಾಯದ ಕುಂದುಕೊರತೆಗಳಿರ್ಬೋದು ಮತ್ತು ಸಮುದಾಯದ ಏಳಿಗೆಗಳಿರ್ಬೋದು, ಆ ಸ್ವಾಮೀಜಿಗಳ ಒಂದು ಸಲಹೆ ಪಡೆಯುವಂತಹ ಕೆಲಸವನ್ನ ಆಯಾ ಸಮುದಾಯದರು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ರಾಜ್ಯದಲ್ಲಿರುವಂತಹ ಒಂದು ದೊಡ್ಡ ಸಮುದಾಯ ಗಂಗಾ ಮತಸ್ಥ. ಇದೇ ಒಂದು ಗಂಗಾ ಮತಸ್ಥ ಸ್ವಾಮೀಜಿಗಳ ನಡುವೆ ಮತ್ತು ಇಲ್ಲಿ ಅಂದ್ರೆ ಆ ಸಮುದಾಯದ ನಡುವೆ, ಗಂಗಾ ಮತಸ್ಥ ಸಮುದಾಯ ಮತ್ತು ಆ ಸ್ವಾಮೀಜಿ ನಡುವೆ ಏನು ಶಾಂತ ಭೀಷ್ಮ ಅಂತ ಒಬ್ಬ ಸ್ವಾಮೀಜಿ ಇದ್ದಾರೆ, ಅವರ ನಡುವೆ ಇಲ್ಲಿ ಅಂತಂದ್ರೆ ಒಂದು ವೈರತ್ವ ಮೂಡಿದೆ, ಬಿರುಕು ಮೂಡಿದೆ. ಅದೇ ಒಂದು ಕಾರಣಕ್ಕೆ ಈಗ ಅಂತಂದ್ರೆ ಮತ್ತೊಂದು ಸ್ವಾಮೀಜಿಯನ್ನ ಹುಟ್ಟು ಹಾಕುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಗಂಗಾ ಸಮುದಾಯದ ಒಂದು ಸಮುದಾಯ ಏನಿರುತ್ತೆ, ಅಂಬಿಗರ ಚೌಡಯ್ಯನ ಒಂದು ಐಕ್ಯ ಮಂಟಪ ಇದೆ. ಇದೇ ಒಂದು ಐಕ್ಯ ಮಂಟಪವನ್ನ ಈಗಿರುವಂತಹ ಶಾಂತ ಭೀಷ್ಮ ಸ್ವಾಮೀಜಿಗಳು ದಿವ್ಯ ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಆ ಸಮುದಾಯದ ದಿವ್ಯ ನಿರ್ಲಕ್ಷ್ಯದ ಜೊತೆಗೆ ಇಲ್ಲಿ ಅಂದ್ರೆ ಆ ಐಕ್ಯ ಮಂಟಪನ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆ ಅಭಿವೃದ್ಧಿ ಮಾಡ್ಲಿಕ್ಕೆ ಈಗಿರುವಂತಹ ಸ್ವಾಮೀಜಿಗಳು ಮಾಡ್ತಿಲ್ಲ. ಮತ್ತು ಐಕ್ಯ ಮಂಟಪದ ಬಳಿ ಬೇರೆ ಬೇರೆ ಇದ್ದಂತಹ ಇಲ್ಲಿ ಅಂದ್ರೆ ಅಭಿವೃದ್ಧಿ ಅಷ್ಟೇ ಅಲ್ಲದೆ ಇಲ್ಲಿ ಸಮುದಾಯದ ಕುಂದುಕೊರತೆಗಳಿಗೂ ಸ್ಪಂದಿಸುವಂತಹ ಕೆಲಸ
ಕೆಲಸವನ್ನ ಶಾಂತ ಭೀಷ್ಮ ಸ್ವಾಮೀಜಿಗಳು ಮಾಡಬೇಕಾಗಿತ್ತು. ಹೀಗಾಗಿ ಮಾಡ್ತಿಲ್ಲ ಅಂತೇಳಿ ಈಗ ಮತ್ತೊಂದು ಅದೇ ಸಮುದಾಯದ ಜನ ಇಲ್ಲಿ ಮತ್ತೊಬ್ಬ ಸ್ವಾಮೀಜಿಯನ್ನ ಹುಟ್ಟು ಹಾಕಿದ್ದಾರೆ. ಮತ್ತು ನಿನ್ನೆ ಇಲ್ಲಿ ಅಂದ್ರೆ ವಿಧಿ ವಿಧಾನಗಳ ಪ್ರಕಾರ ಏನು ಪಟ್ಟಾಭಿಷೇಕ ಮಾಡಬೇಕಾಗಿತ್ತು, ಪಟ್ಟಾಧಿಕಾರ ಮಾಡಬೇಕಾಗಿತ್ತು, ಅವೆಲ್ಲಾ ಕಾರ್ಯಕ್ರಮಗಳನ್ನ ಈಗಾಗಲೇ ಮಾಡಿದ್ದಾರೆ. ಅದು ಹಾವೇರಿ ಜಿಲ್ಲೆ ಒಂದು ರಾಣೆಬೆನ್ನೂರು ತಾಲೂಕಿನ ಒಂದು ಚೌಡದಯ್ಯನಪುರ ಅಂತ ಹೇಳಿ ಒಂದು ನಿಜ ಶರಣ ಅಂಬಿಗರ ಚೌಡಯ್ಯನ ಒಂದು ಐಕ್ಯ ಮಂಟಪ ಇದೆ. ಇದೇ ಒಂದು ಐಕ್ಯ ಮಂಟಪದಲ್ಲಿ ಮತ್ತೊಬ್ಬ ಸ್ವಾಮೀಜಿ ಅಂದ್ರೆ ಹಾವೇರಿ ತಾಲೂಕಿನ ನರಸೀಪುರದ ಬಳಿ ನಿರ್ಮಾಣವಾಗಿರುವಂತಹ ಮತ್ತೊಂದು ಮಠ ಏನಿದೆ, ಆ ಮತ್ತೊಂದು ಮಠದಲ್ಲಿ ಈಗ ಅಂದ್ರೆ ಮತ್ತೊಬ್ಬ ಸ್ವಾಮೀಜಿಯನ್ನ ಶಾಂತ ಭೀಷ್ಮ ಸ್ವಾಮೀಜಿಯನ್ನ ಹೊರತುಪಡಿಸಿ ಇಲ್ಲಿ ಅಂತಂದ್ರೆ ಮತ್ತೊಬ್ಬ ಗಂಗಾ ಮತಸ್ಥ ಸ್ವಾಮೀಜಿಯಾದ ಪರ್ಯಾಯ ಸ್ವಾಮೀಜಿಯನ್ನ ಈಗ ನೇಮಕ ಮಾಡುವಂತ ಕೆಲಸವನ್ನ ಆಯಾ ಸಮುದಾಯದ ಜನ ಮತ್ತು ಅಷ್ಟೆಲ್ಲ ಸಹಿತ ಕೆಲವೊಂದಿಷ್ಟು ಸ್ವಾಮೀಜಿಗಳು ಅಂದ್ರೆ ಬೇರೆ ಬೇರೆ ಸಮುದಾಯದ ಜನ ಏನಿರ್ತಾರೆ ಆ ಸ್ವಾಮೀಜಿಯನ್ನ ನೇಮಕ ಎಲ್ಲರೂ ಇಲ್ಲಿ ಅಂತಾರೆ ಒಗ್ಗೂಡಿಕೊಂಡು ಮತ್ತೊಬ್ಬ ಸ್ವಾಮೀಜಿಯನ್ನ ಇಲ್ಲಿ ಅಂತಾರೆ ಈ ಸ್ವಾಮೀಜಿ ಸಮುದಾಯದ ಏಳಿಗೆಗಾಗಿ ಕೆಲಸ ಮಾಡಬೇಕು ಮತ್ತು ಈಗಿದ್ದಂತಹ ಶಾಂತ ಭೀಷ್ಮ ಸ್ವಾಮೀಜಿ ಏನಿದ್ರೆ ಅವರ ರೀತಿ ಇವರು ಕೆಲಸ ಮಾಡಬಾರ್ದು ಮತ್ತು ಸಮುದಾಯದ ಕಷ್ಟ ದುಃಖಗಳಿಗೆ ಭಾಗಿಯಾಗಬೇಕು ಮತ್ತು ಸಮುದಾಯದ ಜನ ಏನಿದ್ರೆ ಅವ್ರಿಗೆ ಏಳಿಗೆಗಾಗಿ ಶ್ರಮಿಸಬೇಕು ಅಂತೇಳಿ ಮತ್ತೊಬ್ಬ ಸ್ವಾಮೀಜಿಗೆ ಪಟ್ಟಾಭಿಷೇಕ ಮಾಡುವಂತಹ ಕೆಲಸವನ್ನ ಗಂಗಾ ಮತ ಸಮುದಾಯ ಮಾಡಿದೆ. ದಶರಥ್. ಓಕೆ, ಥ್ಯಾಂಕ್ ಯು ಅಲ್ಲಪ್ಪ.